ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಾಯ್ ಗುರಾಯಿಸ್ತವ ನೋಡಲಿ. ಹಾಯ್, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹಾಯ್ ಹಾಯ್. ಐಸು ಮಗನೇ
ಸ್ನೇಹಿತರೆ ಏನು ಗೊತ್ತಾ, ನಾನು ನನ್ನ ಮಗಳು ದೀಕ್ಷೆನ ಈ ಹಿಂದೆ 4 ವರ್ಷದ ಹಿಂದೆನೇ ಈ ಒಂದು ಭರತನಾಟ್ಯ ಕ್ಲಾಸ್ಗೆ ಹಾಕಿದ್ದೆ. ಅವಾಗ ಅವಳು ಇನ್ನೂ ಚಿಕ್ಕವಳಲ್ವ, ಅವಳು ನನಗೆ ಕಾಲೆಲ್ಲ ತುಂಬ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಡ್ಯಾನ್ಸ್ ಕ್ಲಾಸ್ನ ಬಿಟ್ಟಿದ್ಲು. ಮತ್ತೆ ಇವಾಗ ಅವಳನ್ನ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಇದು ನನ್ನ ಮಗಳ ಮೊದಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಆದರೆ ನನ್ನ ಮಗಳಿಗಿಂತ ಚಿಕ್ಕವರು ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ದಿವಸದಿಂದ ಕೊಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಗಳು ಮುಂದೆ ನಿಂತಿದ್ದಾರೆ ನೋಡಿ, ಇವ್ರ ಹೆಸರು ಐಶಾನಿ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ಇದ್ದಾರೆ ವಿವೇಕ್ ಅಂತ. ಇವರೆಲ್ಲ ನನ್ನ ಮಗಳಿಗಿಂತ ತುಂಬ ಅಂದರೆ ತುಂಬ ಚಿಕ್ಕ ಮಕ್ಕಳು. ಕಾರಣಾಂತರಗಳಿಂದ ಅವರ ಅಮ್ಮಂದಿರು ಈ ಒಂದು ಪ್ರೋಗ್ರಾಮಿಗೆ ಬಂದಿರಲಿಲ್ಲ. ಆದರೂ ಅವರವರ ಕೆಲಸನ ಅವರೇ ಮಾಡ್ಕೊಳ್ತಾಯಿದ್ರು. ಈಗ ಕಾಲಿಗೆಲ್ಲ ಈಗ ಅಲ್ತಾ ಹಾಕ್ಕೊಳ್ಳೋದಾಗಿರ್ಬೋದು, ಮತ್ತು ಅವರು ತಂದಿರುವಂತಹ ಐಟಮ್ಸ್ ಏನಿತ್ತು ಅದನ್ನ ಪ್ರಾಪರಾಗಿ ಅವರೇ ವಾಪಸ್ಸು ತಗೊಂಡೋಗೋದು ಸಹ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಸಹ ಒಂದು ಮುಖ್ಯ ಆಗುತ್ತೆ. ಇಷ್ಟು ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಒಂದು ನಾಲೆಡ್ಜ್ ಇದೆಯಲ್ಲ, ನಂಗೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಮತ್ತು ಮಕ್ಕಳ ಜೊತೆಗೆ ಬಂದಿರೋ ಅಂತಹ ತಾಯಂದಿರೂ ಅಷ್ಟೇ, ಈಗ ಅವರ ಅಮ್ಮಂದಿರು ಬಂದಿಲ್ಲ, ನಾವ್ಯಾಕೆ ಅವ್ರನ್ನ ರೆಡಿ ಮಾಡಬೇಕು, ಆ ರೀತಿ ಯಾವುದೇ ಮನೋಭಾವ ಇರಲಿಲ್ಲ. ನಾನು ಹೋಗೋಕ್ಕಿಂತ ಮುಂಚೆನೇ ನನ್ನ ಮಗಳಿಗೆ ನೀವು ನೋಡಿದ್ರಲ್ಲ ರೆಡಿ ಮಾಡಿದರು. ಅದಂತೂ ನನಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಈ ಒಂದು ಡ್ಯಾನ್ಸ್ ಟೀಮಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ಮಕ್ಕಳದು 2 ಡ್ಯಾನ್ಸ್ ಪ್ರೋಗ್ರಾಮಿಗೆ ಇತ್ತು. ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ಜ್ಞಾನವಿ ಮ್ಯಾಮ್. ಇವರೇ ನಮ್ಮ ಮಕ್ಕಳಿಗೆ ಭರತನಾಟ್ಯವನ್ನು ಹೇಳಿಕೊಡುವಂತಹವರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅನಿರುದ್ಧ್ ಸರ್ ಹಾಗೂ ಶಂಕರ್ ಬಿದ್ರಿ ಸರ್ ಅವರು ಬಂದಿದ್ದರು. ಅಭಿನಯ, ಅಂಕಕೃತಿ ಎಲ್ಲವೂ ಕೂಡ ಅದ್ಭುತವಾಗಿತ್ತಲ್ಲ. ಅದೇ ರೀತಿ ನೀವು ಕೂಡ ಹಾಗೆ ಕಲಿಯಿರಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಜ್ಞಾನವಿ ಆಚಾರ್ಯ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅನಿರುದ್ಧ್ ಜಕ್ಕರ್ ಅವರು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದಾರೆ. ಬೇರೆ ಕಾರ್ಯಕ್ರಮದ ನಿಮಿತ್ತ ಜಾಡ್ತಾ ಇದೆ. ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ನಾಟ್ಯ ವತಿಯಿಂದ ಇವಾಗ ಪ್ರೀತಿಯ ಗೌರವಾರ್ಪಣೆ. ವರ್ಷ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಹೆಂಗಿತ್ತು? ಹಾಂ, ಕಾಸ್ಟ್ಯೂಮ್ ಚೆನ್ನಾಗಿತ್ತು. ಆಮೇಲೆ ಹಾಂ ಹಾಂ ಅಷ್ಟೇ, ಬಾಯ್. ನಮ್ಮ ಮಕ್ಕಳು ಭರತನಾಟ್ಯದಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಈ ತರ ಪ್ರೋಗ್ರಾಮ್ಗಳು ಎಲ್ಲೂ ಸಿಗ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಜಾನ್ವಿ ಮ್ಯಾಮ್ ಬಂದು ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಮ್ಮ ಮಕ್ಕಳು ಭರತನಾಟ್ಯ ಹೇಳ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಗಳು ಕೊಡಿಸ್ತಿದ್ದಾರೆ. ಇಂತ ಇನ್ನೇನ್ ಬೇಕು? ಥ್ಯಾಂಕ್ ಯು. ನಾವು ಅರ್ಕಲ್ಗೋಡು ಇಂದ ಬಂದಿರೋದು. ನನ್ನ ಸ್ಪೆಷಲ್ ಚಿಲ್ಡ್ರನ್ ಇದ್ದಾರೆ. ನಮ್ಗೆ ಜಾಹ್ನವಿ ಮೇಡಮ್ ನನ್ ಮಗಳಿಗೆ ಕಲ್ಸಕ್ಕೆ ಒಪ್ಕೊಂಡು ನನ್ ಮಗಳಿಗೆ ಕಲಿಸ್ತಾ ಇದಾರೆ. ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೆ ಬೆಂಗಳೂರು ಪ್ರೋಗ್ರಾಮ್ ಮಾಡೋದಕ್ಕೆ. ಮತ್ತೆ ಅವ್ರಿಗೆ ಹೆಚ್ಚಿನ ಪ್ರಾಕ್ಟೀಸ್ ಕೊಟ್ಟು ಚೆನ್ನಾಗಿ ಮಾಡ್ತಾಳೆ. ಹೌದು, ಮಾಮೂಲಿ ಮಕ್ಕಳು ಇದ್ದ ತರನೇ ಅವಳು. ಮತ್ತೆ ನಾನು ಅಬ್ಸರ್ವ್ ಮಾಡಿದೆ, ತುಂಬಾ ಆಕ್ಟಿವ್ ಆಗಿದ್ದಾಳು ಅವಳು, ನಿಮ್ಮ ಮಗಳು. ನಂಗೆ ತುಂಬಾ ಖುಷಿ ಆಯ್ತು. ಈ ಸಲ ನನ್ಗೆ ಡ್ಯಾನ್ಸ್ ನನ್ ಮಗಳಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಜಾಹ್ನವಿ ಮೇಡಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೇನೆ. ಹೆಂಗಿತ್ತು? ಮ್ಯಾಮ್ ಮಾತ್ರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಜೊತೆಗೆ 2 ಟೀಮ್ ಏನು ಮಾಡಿಸಿದ್ರು ಅದು ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ. ಅಂದರೆ ಇನ್ನೂ ಮಕ್ಕಳಿಗೆ ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹೌದಾ? ಚೆನ್ನಾಗಿ ಮಾಡಿದ್ರು, ಬಟ್ ಇನ್ನೊಂದು ಸ್ವಲ್ಪ ಪರ್ಫೆಕ್ಷನ್ ಎಲ್ಲೋ ಒಂದೊಂದು ಮಗು ಎಲ್ಲೋ ಒಂದು ಚೂರು ಅಷ್ಟೇ. ಅಂದ್ರೆ ಕೆಲವೊಬ್ಬರಿಗೆ ಇದು ಫಸ್ಟ್ ಪ್ರೋಗ್ರಾಮ್ ಇರುತ್ತೆ. ಯಾಕಂದ್ರೆ ನನ್ನ ಮಗಳಿಗೇನೆ ಇದು ಫಸ್ಟ್ ಪ್ರೋಗ್ರಾಮ್, ಹಂಗಾಗಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಸ್ವಲ್ಪ ಗಾಬರಿ ಅಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಪರ್ಫಾರ್ಮೆನ್ಸ್ ಮಾತ್ರ ಚೆನ್ನಾಗಿ ಮಾಡಿದ್ರು. ಹೌದೌದು. ಮ್ಯಾಮ್ ಅಂತೂ ಫುಲ್ ಪರ್ಫೆಕ್ಟಾಗಿ ಮಾಡಿದ್ರು.
ಅದು ಯಾರು ಹೇಳ್ಕೊಟ್ಟಿದ್ದು ಅಂತ ಫಸ್ಟ್ ಕೇಳು. ನೀನು ಯೂಟ್ಯೂಬಿಗೆ ಅಡ್ಡ ಮಾಡೋದು ಹಿಂದೆ ಹೋಗೋಣ. ಏನಂದೆ ಏನಕ್ಕೆ ಚೈತ್ರ ಅಂತ ಇದೆಯಾ ನೀನು? ಏನಕ್ಕೆ ಚೈತ್ರ ಅಂದೆ ನೀನು? ವಿಕ್ಕೋಕಲ್ಲ. ಪ್ರೋಗ್ರಾಮ್ ಎಲ್ಲ ಮುಗೀತು. ತಾತನ ಮಗಳು ಜಗತ್ತಾಗಿ ನೋಡಿಲಿ. ನಮ್ಮ ಚಿಕ್ಕಪ್ಪ ಹಿಂಗೆ ಆಡ್ಸೋದಕ್ಕೆ ಮತ್ತೆ ಯಾವ ಮಕ್ಳು ನಮ್ಮ ತಕ್ಕ ಬರೋಕ್ಕಲ್ಲ. ಅಲ್ಲ ಏನಾರು ಸಿಂಚುಗೊಂದು ಮಗ ಆದರೆ ಇನ್ನೇನು ಭೂಮಿ ಮೇಲೆ ಇಳಿಯೋಕ್ಕೆ ಬಿಡಕ್ಕಲ್ವಾ ಅಂತ ನೋಡಿಲ್ಲಿ. ನೋಡಿ ಇಲ್ಲಿ ಏನೋ ಫಂಕ್ಷನ್ ಮಾಡಿ ಗ್ರೂಪ್ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಎಲ್ಲ ಇವೇ ಟ್ರೆಂಡು ಕಣಂಟಿ. ಗೋಲ್ಡ್ ಈಸ್ ಗೋಲ್ಡ್ ಅಂತ ಅಂಬಾಸಡರ್. ನಮ್ಮ ಗುಡ್ಗಳೆ ಜಾತ್ರೆಯಲ್ಲಿ ಆಟ ಸಾಮಾನು ಬರೋದು ಈ ಥರದ್ದು. ಅಂಬಾಸಡರ್ ಏನಕ್ಕೆ ನಾನು ಮಾಡ್ರನ್ ಗುರುಜಿ ಮಾಡ್ತೀನಿ. ಮಗನೇ ನೀನ ಮಾಡ್ರನ್ ಗುರುಜಿ ಮಾಡ್ತೀನಿ ಕಣೋ ನಾನು. ಅಲ್ಲ ತಿಂಗ್ಳಿಗೆ 4 ಏನ್ ಸಿಗ್ಬೇಕು? ಫ್ರೂಟ್ಸ್ ಬರೀತಾನೆ ಅವನು. ಬೆಣ್ಣೆ, ತುಪ್ಪ, ಫ್ರೂಟ್ಸು, ಬಾಳೆಹಣ್ಣು, ಸೇಬು, ದ್ರಾಕ್ಷಿ, ಗೋಡಂಬಿ. ಅದೇ ಹೇಳ್ಬೇಡ ಸುಮ್ನೆ ನಡಿ ಚಿಕ್ಕಪ್ಪ. ಅಡ್ರೆಸ್ ಇದೇ ಬಸ್ ಸ್ಟ್ಯಾಂಡು ಅಮ್ಮ, ಟೌನಲ್ಲಿ ಬಸ್ ಸ್ಟ್ಯಾಂಡು. ಸ್ನೇಹಿತರೆ ಪ್ರೋಗ್ರಾಮ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ರು. ಹಾಗೆ ಜ್ಞಾನವಿ ಮ್ಯಾಮ್ ಏನು ಈ ಡ್ಯಾನ್ಸ್ ಟೀಚರ್ ಇದ್ದರು, ಇವರು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ರು. ನಾನಂತೂ ಒಂದು ಸೆಕೆಂಡು ಕಣ್ಣು ಮಿಟಕ್ಸಿಲ್ಲ ಆಯಿತಾ. ವೀಡಿಯೋ ಮಾಡ್ಕೊಂಡು ಮನೆಗೂ ಬಂದು ಅವರ ಫೇಸೆಲ್ಲ ಎಕ್ಸ್ಪ್ರೆಷನ್ ಇದೆಯಲ್ಲ ಅದನ್ನು ಮತ್ತೆ ನೋಡಿದ್ದೀನಿ. ಅಷ್ಟು ಅಂದರೆ ಅಷ್ಟು ಅದ್ಭುತವಾಗಿ ಒಂದು ನೃತ್ಯವನ್ನು ಅವರು ಮಾಡಿದರು. ಹಾಗೆ ಈ ಒಂದು ಮಕ್ಕಳ ಬಗ್ಗೆನೂ ಸಹ ನಾನು ಹೇಳಲೇಬೇಕು. ಯಾಕಂದರೆ ಈ ಒಂದು ಬೇಸಿಗೆ ರಜದಲ್ಲಿ ಅತಿಯಾಗಿ ಎಲ್ಲೂ ನೆಂಟರು ಮನೆಗೆ ಹೋಗ್ದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಅಲ್ಲಿ ಕಲ್ತ್ಕೊಬಂದು ಮನೆಯಲ್ಲೂ ಸಹ ಅಷ್ಟೇ ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿಂದ ಇಷ್ಟೊಂದು ಚೆನ್ನಾಗಿ ಅವರು ಡ್ಯಾನ್ಸ್ ಪರ್ಫಾಮೆನ್ಸ್ನ ನೀಡಲಿಕ್ಕೆ ಸಾಧ್ಯ ಆಯಿತು. ಅವ್ರಿಗೂ ಸಹ ಥ್ಯಾಂಕ್ ಯು. ಸ್ನೇಹಿತರೆ ಇಲ್ಲಿ ಪೇರೆಂಟ್ಸ್ ಬಗ್ಗೆನೂ ಹೇಳಲೇಬೇಕು. ಯಾಕಂತ ಅಂದರೆ ಬೆಂಗಳೂರಿಗೆ ಬಂದು ವಾಪಸ್ ಹೋಗೋದಿದೆಯಲ್ಲ ಅದು ಅಷ್ಟು ಸುಲಭವಾದ ಮಾತಲ್ಲ. ಆ ಮಕ್ಕಳನ್ನೆಲ್ಲ ನಿಭಾಯಿಸ್ಕೊಂಡು ಅವ್ರಿಗೆ ಊಟ ಮಾಡಿಸ್ಕೊಂಡು ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರನ್ನ ಕೇರ್ಫುಲ್ಲಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಿದೆಯಲ್ಲ ಅದು ಸಹ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಅವ್ರಿಗೂ ಸಹ ಥ್ಯಾಂಕ್ ಯು. ಇದೇ ರೀತಿ ಮುಂದೇನೂ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇರಲಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತಮಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವಿಡಿಯೋನ ಇಷ್ಟ ಆಗಿದ್ರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.